ಇಂಡಿಯಾ ಈಸ್ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಫಾದರ್ಲ್ಯಾಂಡ್ ಅಂತ ಅಂದರು. ಇಸ್ರೇಲ್ ಇಸ್ ದರ್ ಫಾದರ್ಲ್ಯಾಂಡ್ ಅಂಡ್ ಇಂಡಿಯಾ ದರ್ ಮದರ್ಲ್ಯಾಂಡ್. ಒಂದು ರಾಷ್ಟ್ರವನ್ನು ಫಾದರ್ಲ್ಯಾಂಡ್ ಅಂತ ಕರೆದುಬಿಟ್ರೆ ನನ್ನ ತಾಯಿ ಭಾರತಿಗೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ಅವಮಾನ ಅಲ್ವೇ? ಅಮೇರಿಕದ ಅಧ್ಯಕ್ಷರ ಜೊತೆಗೆ ಗುಲಾಮ್ಗಿರಿಯನ್ನು ಮಾಡಿಕೊಂಡು ಕೂತ್ರಲ್ಲ. ಟ್ರಂಪ್ ಏನು ಹೇಳ್ತಾರೆ, ನನ್ನ ಮಾತನ್ನು ಕೇಳಬೇಕು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಳದೇ ಇದ್ದರೆ ಅವ್ರನ್ನ ಇಳಿಸೋಕೆ ನನಗೆ ಗೊತ್ತು ಅಂತ ಹೇಳ್ತಾರೆ. ಸೊ ಭಾರತವನ್ನು ವಿಶ್ವಗುರು ಅಂತ ಕರೆಸ್ಕೊಂಡು ಭಾರತವನ್ನು ವಿಶ್ವಗುರು ಅಂದಿದ್ರೆ ಬೇಜಾರಾಗ್ತಿರಲಿಲ್ಲ. ಅವರು ವಿಶ್ವಗುರು ನಾನೇ ಅಂತ ಹೇಳಿದ್ದು, ಸ್ವಯಂ ಘೋಷಿತ ವಿಶ್ವಗುರು. ಇಲ್ಲಿ ಯಾರು ಎಪ್ಸ್ಟೀನ್ ಫೈಲ್ ಒಳಗೆ ಸಿಕ್ಕಿಬಿದ್ದಿದ್ದಾರೋ ಏನಾಗಿದೆಯೋ ಯಾರಿಗೆ ಗೊತ್ತಿದೆ. ಸುಬ್ರಹ್ಮಣ್ಯಂ ಸ್ವಾಮಿಯವರು ಹೇಳಿದ್ದಾರೆ, ಅಲ್ಲಿ ಇರ್ತಕ್ಕಂಥ BJP ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳಾ ಸಂಸದರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಕಂಗನ ಇದನ್ನು ಮಾತಾಡಬೇಕು. ಅಯ್ಯೋ ದೇವ್ರೆ, ಅವ್ರು ಬಿಡಿ, ಅವ್ರು ಈಗ BJP ಅವ್ರ ಪಾಲಿಗೆ ಆಕೆನೇ ಭಾರತ್ ಮಾತೆ ಆಗಿಬಿಟ್ಟಿದ್ದಾರೆ. ಕೋವಿಡ್ ಅನ್ನು ಎದುರಿಸಿದ ಹಾಗೆ ನಾವು ಎದುರಿಸಬೇಕು ಅಂತ ಹೇಳಿದ್ರೆ ಏನರ್ಥ ಮೋದಿದು ಅಂತ ಅಲ್ಲ, ಮೋದಿಯವ್ರ ಅರ್ಥ ಇರಲಿಲ್ಲ, ಅನರ್ಥಕಾರಿ ಮಾತುಗಳಷ್ಟೇ. ಅಮೇರಿಕಾದಂತಹ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅದಾನಿಯವರನ್ನ ಉಳಿಸ್ಕೊಳ್ಳೋದಕ್ಕೆ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಅವರೊಂಥರ ಉದ್ಯಮಿಗಳ ರಕ್ಷಣೆಯ CEO ಆಗಿ ಕೆಲಸ ಮಾಡ್ತಿದ್ದ ಕಾಣ್ತಾ ಇದೆ. ಒಂದು ಹಂತಕ್ಕೆ ಬ್ರಿಕ್ಸ್ನ ಎಲ್ಲ ದೇಶಗಳ ವಿಶ್ವಾಸವನ್ನು ಕಳೆದುಕೊಂಡಿದೆ ಭಾರತ. ಭಾರತದಲ್ಲಿದ್ದಂತಹ ವಿದೇಶಾಂಗ ನೀತಿ ಇತ್ತಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಕಂಟಿನ್ಯೂಯೇಷನ್ ಮಾಡಿದ್ರೂ ಭಾರತ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಭಾರತದ ಮೊದಲ ತಪ್ಪಾಗಿದೆ ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಆಗೋ ಸಂದರ್ಭದಲ್ಲಿ ಯುದ್ಧ ನಿಂತ ಮೇಲೆ ಮೋದಿಯವರೇ ನಿಲ್ಲಿಸಿದ್ದು ಅಂತ ಅನಿಸಿದ್ರು. ನಮಸ್ಕಾರ, ಈ ದಿನ .comನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಮಾಡಿರುವಂತಹ ದಾಳಿ ಇದೆಯಲ್ಲ, ಅದು ಭಾರತದಂಥ ದೇಶದ ಇಂಧನ ಬಿಕ್ಕಟ್ಟಿನ ಮೇಲೂ ಕೂಡ ಆರ್ಥಿಕ ಬಿಕ್ಕಟ್ಟಿನ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರಿದೆ. ಭಾರತದ ನಿಲುವೇನು, ಅಥವಾ ಭಾರತದ ಸರ್ಕಾರದ BJP ನೇತೃತ್ವದ NDA ಸರ್ಕಾರದ ನಿಲುವು ಏನು ಅನ್ನೋದು ಈ ಒಂದು ಯುದ್ಧದ ಬೆನ್ನಲ್ಲೇ ಒಂದು ಸ್ಪಷ್ಟವಾಗಿ ಬಟಾಬಯಲಾಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಮೋದಿಯವರ ನಿಲುವು ಏನಾಗಬೇಕಿತ್ತು? ಈ ಯುದ್ಧ ಆರಂಭ ಆಗುವುದಕ್ಕೂ ಮುನ್ನ ಇಸ್ರೇಲ್ಗೆ ಹೋಗಿದ್ದಂತಹ ನರೇಂದ್ರ ಮೋದಿಯವರು ಇಸ್ರೇಲ್ ಫಾದರ್ಲ್ಯಾಂಡು, ಇಂಡಿಯಾ ಮದರ್ಲ್ಯಾಂಡ್ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಈ ಎಲ್ಲ ಚರ್ಚೆಗಳ ನಡುವೆ ಇಂಧನ ಬಿಕ್ಕಟ್ಟು ಸೃಷ್ಟಿಯಾಯಿತು, ಹಣದುಬ್ಬರ ಮತ್ತೆ ಆಗ್ತಾ ಇದೆ, ಆಮೇಲೆ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದೆಲ್ಲದಕ್ಕೆ ಹೊಣೆಗಾರಿಕೆ ಯಾರು? ನರೇಂದ್ರ ಮೋದಿ ಅವರು ನಿಜಕ್ಕೂ ಮಾಡಬೇಕಾಗಿರುವಂಥ ಕೆಲಸ ಏನು? ಇವೆಲ್ಲದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಚಿಂತಕರಾಗಿರುವಂತಹ ಸುಧೀರ್ ಕುಮಾರ್ ಮುರಳಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಒಂದು ಹಂತಕ್ಕೆ ನಾವು ಗಮನಿಸೋದಾದರೆ ಭಾರತ ಸರ್ಕಾರದ ನಿಲುವು ಇಲ್ಲಿ ಬಟಾಬಯಲಾಗಿದೆ. ಇಸ್ರೇಲು, ಇರಾನು, ಅಮೇರಿಕ ಯುದ್ಧ ಏನೋ ಮಾಡ್ಕೊಳ್ತಾ ಇದೆ. ಅಮೇರಿಕ ಎಲ್ಲಿ ಇಂಧನ ಸೋರ್ಸ್ ಇದೆ, ಕಚ್ಚಾ ತೈಲಗಳ ಸೋರ್ಸ್ ಇದೆ, ಅದನ್ನು ಪಾರುಪತ್ಯವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ವೆನೆಜುವೆಲಾ ಅಧ್ಯಕ್ಷನನ್ನೇ ರಾತ್ರೋರಾತ್ರಿ ಆತನ ಕೊಠಡಿಯಿಂದ ಎಸ್ಕೇಪ್ ಮಾಡುವಂಥ ಪ್ರಯತ್ನ ಮಾಡಿತು. ಅದಾದ ಬಳಿಕ ಈ ಒಂದು ಯುದ್ಧ ಇದು ಜಾಗತಿಕ ಮಟ್ಟದಲ್ಲಿ ಒಂದು ಬಿಸಿಯನ್ನು ತಂದು ತಲುಪಿಸಿದೆ. ಭಾರತದಂಥ ದೇಶಕ್ಕಂತೂ ಬಹಳ ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿಸಿದೆ ಅನ್ನೋದ್ರಲ್ಲಿ ಏನೂ ಮಾತಿಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಇರಾನ್ನ ಜೊತೆಗೆ ಬೇರೆ ಬೇರೆ ರೀತಿಯ ಒಪ್ಪಂದಗಳು ಭಾರತದೊಂದಿಗೆ ಇದ್ದರೂ ಕೂಡ, ಒಂದು ಇತಿಹಾಸ ಸ್ನೇಹ ಸಂಬಂಧಕ್ಕೆ ಇದ್ದರೂ ಕೂಡ ನರೇಂದ್ರ ಮೋದಿ ನಡೆದುಕೊಂಡಂತಹ ರೀತಿಗೆ ಒಂದು ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಎಲ್ಲ ಬಿಕ್ಕಟ್ಟಿಗೆ ನೇರವಾಗಿ ನರೇಂದ್ರ ಮೋದಿಯವರೇ ಹೊಣೆಗಾರಿಕೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಒಂದು, ಈ ಚರ್ಚೆ ಏನಾಗ್ತಾ ಇದೆ, ಯುದ್ಧದ ಸಂದರ್ಭವನ್ನು ಗಮನಿಸಿ. ಒಂಥರ ಅಘೋಷಿತವಾಗಿ 3ನೇ ಮಹಾಯುದ್ಧ ಅನ್ನುವ ರೀತಿಯಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧಕ್ಕೆ ಪ್ರಚೋದಕ ಶಕ್ತಿಗಳು ಯಾರು, ಯುದ್ಧದ ನೇರ ಭಾಗಿದಾರರು ಯಾರು ಅನ್ನೋದನ್ನು ಊಹೆಯನ್ನು ಮಾಡಲಾರದಷ್ಟು ನಿಗೂಢವಾಗಿ ಈ ಯುದ್ಧ ಪ್ರಾರಂಭವಾಗಿದೆ. ನಾವು ಯುದ್ಧದ ಸಂದರ್ಭದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವರು ಮನೆಯಲ್ಲಿ ಜಿರಳೆ ಕಂಡ್ರೆ ಬೆಚ್ಚಿ ಬೀಳ್ತಾ ಇರ್ತಾರೆ, ಕೆಲವರು ಪತಂಗದ ರೂಪಾಂತರವಾಗಿರ್ತಕ್ಕಂಥ ಕಂಬಳಿ ಹುಳುವನ್ನು ಕಂಡ್ರೆ ಬೆಚ್ಚಿ ಬೀಳ್ತಾ ಇರ್ತಾರೆ. ವಿಷಕಾರಿ ಹಾವುಗಳಿರಲಿ, ವಿಷಕಾರಿ ಅಲ್ಲದ ಚಿಕ್ಕ ಪುಟ್ಟ ಹಸಿರು ಹಾವನ್ನು ಕಂಡ್ರೆ ಬೆಚ್ಚಿ ಬೀಳ್ತಕ್ಕಂಥ ಜನ ಇರ್ತಾರೆ. ಅಂತಹ ಜನರೆಲ್ಲರೂ ಸಹಿತ ಮನೆಯೊಳಗೆ ಸೋಫಾದ ಮೇಲೆ ಕೂತು ಯುದ್ಧದ ಭೀಕರತೆಯನ್ನು ಆನಂದಿಸ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಇದು ಇವತ್ತು ಜಗತ್ತು ಚಿಂತನೆ ಮಾಡ್ತಿರ್ತಕ್ಕಂಥ ರೀತಿ ಅಂತ ನನಗೆ ಅನ್ನಿಸ್ತಾ ಇದೆ. ಅರೆ, ಶಾಲಾ ಮಕ್ಕಳುಗಳ ಮೇಲೆ ದಾಳಿ ಆಗ್ತಾಯಿದೆ, ಶಾಲಾ ಕಾಲೇಜುಗಳು ಆಗ್ತಾಯಿದೆ, ಅನಾರೋಗ್ಯ ಪೀಡಿತರು ಇರ್ತಕ್ಕಂಥ ಆಸ್ಪತ್ರೆಗಳ ಮೇಲೆ ದಾಳಿಯಾಗಿ ಪ್ರಾಣಗಳು ಹೋಗ್ತಾ ಇದ್ದಾವೆ.
ಇವೆಲ್ಲ ಆಗ್ತಿರೋ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಆ ಯುದ್ಧದ ದೃಶ್ಯಗಳನ್ನು ನೋಡಿ ಆನಂದಿಸ್ತಾ ಇದ್ದೀವಿ. ಇದು ವಿಶ್ವದ ಎಲ್ಲ ಮನಸ್ಥಿತಿ. ಆದರೆ ಈ ವಿಶ್ವದಲ್ಲಿ ಭಾರತವನ್ನು ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ನೋಡ್ತಕ್ಕಂಥ ರೀತಿ ಬೇರೆ. ಭಾರತ ಯಾವತ್ತೂ ಸಹಿತ ಯುದ್ಧೋನ್ಮಾದದ ಅಥವಾ ಯುದ್ಧ ಪ್ರಚೋದಕವಾದಂಥ ದೇಶ ಅಲ್ಲ. ಇದು ನಾವು ಮೊದಲಿಂದ ನಡ್ಕೊಂಡು ಬಂದಿದ್ದೀವಿ. ಸ್ವತಂತ್ರ ನಂತರ ಅಂತೂ ಇದನ್ನು ಗಟ್ಟಿಯಾಗಿ ಸಾರಿದ್ದೀವಿ. ಸ್ವತಂತ್ರ ನಂತರ ಬಂದಿರತಕ್ಕಂಥ ಮೊದಲ ಪ್ರಧಾನಮಂತ್ರಿಗಳಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ರೂಪಿಸಿರ್ತಕ್ಕಂಥ ಆಲಿಪ್ತ ನೀತಿ ವಿಶ್ವದ ಯಾವುದೇ ಶಕ್ತಿಗಳ ಜೊತೆ ಸೇರದೆ ಮಧ್ಯದಲ್ಲಿ ನಿಂತು ಬುದ್ಧಿವಾದ ಹೇಳ್ತಕ್ಕಂಥ ನಿಜವಾದ ವಿಶ್ವಗುರುವಿನ ಪಾತ್ರವನ್ನು ಮಾಡ್ತಕ್ಕಂಥ ನಮ್ಮ ಆಲಿಪ್ತ ನೀತಿ, ನಾನ್ ಅಲೈನ್ ಮೂಮೆಂಟ್ಗಳು ಇವತ್ತು ಅದನ್ನು ಬದಿಗೆ ಸರಿಸಿದ್ದಲ್ಲ, ಅದನ್ನು ನಾವು ಕಸದ ಬುಟ್ಟಿಗೆ ಎಸ್ತಿದ್ದೇವೆ. ಆ ಕಸದ ಬುಟ್ಟಿಗೆ ಎಸೆದಿದ್ದ ಪರಿಣಾಮ ಈ ಯುದ್ಧದ ಭೀಕರತೆ ಏನು, ಇರಾನಿನ ಮೇಲೆ ದಾಳಿ ಮಾಡ್ತಕ್ಕಂಥ 2 ದಿನದ ಮುಂಚೆ ಭಾರತದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಇದಕ್ಕೆ ಹೋಗ್ತಾರೆ, ಇಸ್ರೇಲಿಗೆ ಹೋಗ್ತಾರೆ. ಇಸ್ರೇಲಿಗೆ ಹೋಗಿ ದೃಶ್ಯಾವಳಿಗಳನ್ನೆಲ್ಲ ನಾವು ನೋಡಿದ್ದೀವಿ. ವಿಮಾನ ಇಳಿತಾರೆ, ವಿಮಾನ ಇಳಿದ ಕೂಡಲೇ ಇಸ್ರೇಲಿನ ಪ್ರಧಾನಮಂತ್ರಿ ತನ್ನ ಪತ್ನಿಯ ಜೊತೆ ಬಂದಿರ್ತಾರೆ. ಇವರು ಧರಿಸಿರ್ತಕ್ಕಂಥ ಕೋಟ್ನಲ್ಲಿರ್ತಕ್ಕಂಥ ಒಂದು ಕಪ್ಲಿಂಗು, ಆಮೇಲೆ ಅವರು ಯಾರು ಬೆಂಜಮಿನ್ ನ್ಯಾತನ್ಯವರ ಪತ್ನಿ ಹಾಕಿರ್ತಕ್ಕಂಥ ಸ್ಕರ್ಟು, ಅವೆರಡು ಬಣ್ಣಗಳು ಮ್ಯಾಚ್ ಆಗಿದ್ದು ನೋಡಿ ಸ್ಯಾಫ್ರಾನ್ ಹಾ ನಗಾಡಿದ್ದನ್ನೆಲ್ಲ ನಾವು ನೋಡಿದ್ವಿ. ಪಾಪ ಮೋದಿಯವರ ಸಂತೋಷ, ನಗಾಡಿದ್ರು, ಖುಷಿ ಪಟ್ಟಣ. ಆದರೆ ಇಲ್ಲಿ ಪ್ರಶ್ನೆ ಇರೋದೇನು ಅಂದರೆ, ಅಲ್ಲಿ ಹೋದಾಗ ಮೋದಿಯವರು ತಾವು ಪ್ರಸ್ತಾಪ ಮಾಡಿದಂತೆ ಇಂಡಿಯಾ ಈಸ್ ಮದರ್ಲ್ಯಾಂಡ್, ಇಸ್ರೇಲ್ ಈಸ್ ಫಾದರ್ಲ್ಯಾಂಡ್ ಅಂತ ಅಂದರು. ಅರೆ ಭಾರತ ಎಲ್ರಿ, ಇಸ್ರೇಲ್ ಎಲ್ರಿ? ನಮ್ಮ ಕರ್ನಾಟಕದ 30% ದೊಡ್ಡ ಇರತಕ್ಕಂಥ ಇಸ್ರೇಲನ್ನು ನಮ್ಮ ಫಾದರ್ಲ್ಯಾಂಡ್ ಅಂತ ಹೇಳುವ ಮುಖೇನ ಭಾರತ ಅನ್ನುವಂಥ ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಈಗ ಜನಸಂಖ್ಯೆ ದೃಷ್ಟಿಯಿಂದ. ನಾವು ಚೀನಾವನ್ನು ಹಿಂದಿಕ್ಕಿದ್ದೀವಿ. ನಾವು ಜನಸಂಖ್ಯೆ ದೃಷ್ಟಿಯಿಂದ ವಿಶ್ವದ ದೊಡ್ಡ ರಾಷ್ಟ್ರ ನಾವೀಗ. ಇಂತಹ ದೊಡ್ಡ ರಾಷ್ಟ್ರದ ಇಂತಹ ಒಬ್ಬ ಪ್ರಧಾನಮಂತ್ರಿಗಳು ಭಾರತವನ್ನು ನಾವು ಭಾರತ ಮಾತೆ ಅಂತ ಕರಿತೀವಿ ರೀ. ಭಾರತ ಮಾತೆಗೆ ಇನ್ನೊಂದು ದೇಶವನ್ನು, ಇನ್ನೊಂದು ಸಾವರಿನ್ ಕಂಟ್ರಿಯನ್ನು, ಪ್ರತ್ಯೇಕವಾದ ಸಂವಿಧಾನವನ್ನು ಹೊಂದಿರತಕ್ಕಂಥ, ಪ್ರತ್ಯೇಕವಾದ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಒಂದು ರಾಷ್ಟ್ರವನ್ನು ಫಾದರ್ಲ್ಯಾಂಡ್ ಅಂತ ಕರೆದುಬಿಟ್ರೆ ನನ್ನ ತಾಯಿ ಭಾರತಿಗೆ ಪ್ರಧಾನಮಂತ್ರಿ ಮಾಡಿರ್ತಕ್ಕಂಥದ್ದು ಅವಮಾನ ಅಲ್ವೇ? ಈ ರೀತಿ ಮಾತನ್ನು ಈ ದೇಶದ ಯಾವ ಪೂರ್ವ ಪ್ರಧಾನಿಗಳು ಈವರೆಗೆ ಹೇಳಿಲ್ಲ, ಯಾವ ದೇಶಕ್ಕೆ ಹೋಗಿಯೂ ಹೇಳಿಲ್ಲ. ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಇಸ್ರೇಲನ್ನು ಫಾದರ್ಲ್ಯಾಂಡ್ ಅಂತ ಕರೆದಿರೋದ್ರ ಬಗ್ಗೆ ಅವ್ರ ಜೊತೆ ಮೈತ್ರಿಲಿರ್ತಕ್ಕಂಥ ಕರ್ನಾಟಕದ ದೇವೇಗೌಡರು ಮಾಜಿ ಪ್ರಧಾನಿ ಅವರಿಗೂ ಸಹಿತ ಖಾಸಗಿಯಾಗಿ ಕೇಳಿದ್ರೆ ಇದು ತಪ್ಪು ಅಂತ ಹೇಳ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ನನ್ನ ತಾಯಿಗೆ ನನ್ನ ಭಾರತ ಮಾತೆಗೆ ಇನ್ನೊಂದು ದೇಶವನ್ನು ಫಾದರ್ಲ್ಯಾಂಡ್ ಅಂದರೆ ಅರ್ಥ ಏನ್ರಿ? ನನ್ನ ಭಾರತ ಮಾತೆಗೆ ನನ್ನ ದೇಶದ ಗಂಡ ಅಂತ ಅರ್ಥ ಅಲ್ವೇ ಅದು? ಅಲ್ಲ, ಮೋದಿ ಚುನಾವಣೆ ಸಂದರ್ಭಗಳಲ್ಲಿ 56 ಎದೆಯನ್ನು ಅಗಲಿಸ್ಕೊಂಡು ಹೇಳಿದ್ದ ಮಾತುಗಳು, ಮತ್ತು ಇಲ್ಲಿ ಹಿಂದುತ್ವ ಮತ್ತು ಮುಸ್ಲಿಂ ದ್ವೇಷ ಬಿತ್ತಿರುವಂತಹದ್ದನ್ನೆಲ್ಲ ನಾವು ಗಮನಿಸಿದರೆ, ಅಫ್ಘಾನಿಸ್ತಾನದ ಜೊತೆಗಿನ ಇವರ ಸ್ನೇಹ, ಇಸ್ರೇಲ್ ಜೊತೆಗಿನ ಇವರ ಸ್ನೇಹವನ್ನು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಇಲ್ಲ. ಅವ್ರ ಐಡಿಯಾಲಜಿಗೆ ಕರೆಕ್ಟ್ ಇದೆ ಅವರು. ಯಾಕಂದರೆ ಇವರು ಮೂಲಭೂತವಾದಿಗಳು. ಈಗ ಅಫ್ಘಾನಿಸ್ತಾನದಲ್ಲಿ ಆಡಳಿತ ಮಾಡ್ತಿರ್ತಕ್ಕಂಥ ತಾಲಿಬಾನಿಗಳು ಮೂಲಭೂತವಾದಿಗಳು. ಇಸ್ರೇಲಿನ ನೇತನ್ಯಾಹು ಮತ್ತು ತಂಡ ಮೂಲಭೂತವಾದಿಗಳು. ನಾವೇ ಶ್ರೇಷ್ಠರು ಅಂತ ವಾದ ಮಾಡ್ತಕ್ಕಂಥ ವ್ಯಸನ ಪೀಡಿತರವರು. ಹಾಗಾದ್ರಿಂದ ಇವರು 3 ಜನರ ಜೊತೆ ನೆಕ್ಸಸ್ ಇದೆ ಅಲ್ರಿ. ಮೂಲಭೂತವಾದವನ್ನು ಪ್ರಕಟ ಮಾಡ್ತಕ್ಕಂಥ ತಾಲಿಬಾನ್ ಆಡಳಿತ ಇರತಕ್ಕಂಥ ಅಫ್ಘಾನಿಸ್ತಾನಕ್ಕೆ ಸಹಾಯಹಸ್ತ ಚಾಚ್ತಾರೆ. ಅಫ್ಘಾನಿಸ್ತಾನದವ್ರನ್ನ ಭಾರತಕ್ಕೆ ಕರೀತಾರೆ. ಭಾರತಕ್ಕೆ ಕರೆದು ಅಫ್ಘಾನಿಸ್ತಾನದ ಸಚಿವ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಅಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹೆಣ್ಮಕ್ಳನ್ನ ಪ್ರೆಸ್ ಮೀಟಿಂದ ಹೊರಗೆ ಕಳಿಸ್ತಾರೆ. ತಾಯಿ ಭಾರತ ಮಾತೆಗೆ ಮಾಡ್ತಕ್ಕಂಥ ಅವಮಾನ ಅಲ್ವಾ ಇವರು? ಇಸ್ರೇಲಿಗೆ ಹೋಗಿ ಬಂದು ಇವರು 2 ದಿವಸಕ್ಕೆ ಇಸ್ರೇಲು ಮತ್ತು ಅಮೆರಿಕ ಜಂಟಿಯಾಗಿ ಇರಾನಿನ ಮೇಲೆ ದಾಳಿ ಮಾಡುತ್ತೆ. ಇವತ್ತು ಇಡೀ ಜಗತ್ತೇ ಒಂದು ಹಳ್ಳಿ, ಇಡೀ ವಿಶ್ವವೇ ಒಂದು ಸರ್ಕಾರ ಅನ್ನೋ ಮಟ್ಟದಲ್ಲಿ ನಾವು ಬದುಕಬೇಕಾದ ಪರಿಸ್ಥಿತಿಯಲ್ಲಿ ನಮ್ಮ ಜಾಗತಿಕ ಸಂಬಂಧಗಳಿವೆ, ನಮ್ಮ ಅರ್ಥ ಚಟುವಟಿಕೆಗಳ ವ್ಯವಹಾರಗಳಿವೆ. ಇದು ಸತ್ಯ. ನೋಡ್ರಿ, ಕರ್ನಾಟಕದ ನೆಲದ ಕವಿ ಈಶ್ವರ ಸಣಕಲ್ಲ ಇರಬೇಕು.
ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನಳಲು ಜಗವನ್ನೇ ಎತ್ತಿಕೊಳ್ಳದೆ ಅಂತ ಹೇಳಿ ಹಾರೈಕೆ ಮಾಡಿರ್ತಕ್ಕಂಥ ನೆಲ ಸರ್ ನಮ್ಮದು. ಆ ಈಶ್ವರ ಸಣಕಲ್ ಅಂತ ಕವಿಗೆ ಹೊಡೆದಿರ್ತಕ್ಕಂಥ ಸಿದ್ಧಾಂತ ನಮ್ಮ ರಾಜ್ಯದ ದೇಶದ ಪ್ರಧಾನಮಂತ್ರಿ ಗೊತ್ತಾಗ್ತಿಲ್ಲ ಅಂತಂದರೆ ಇವರಲ್ಲಿ ಹೋಗಿ ಬರ್ತಾರೆ. ನಮ್ಮ ಅರ್ಥ ವ್ಯವಹಾರಗಳು, ನಮ್ಮ ಆರ್ಥಿಕ ಚಟುವಟಿಕೆಗಳು ಇಸ್ರೇಲಿಗಿಂತ ಹೆಚ್ಚು ಡಿಪೆಂಡೆನ್ಸಿ ಇರೋದು ಯಾವುದ್ರ ಮೇಲೆ ಅಂತಂದರೆ ಕಂಪೇರ್ ಮಾಡಿದಾಗ ಇರಾನ್ ದೇಶದ ಮೇಲೆ. ಇರಾನ್ ದೇಶದ ಪ್ರಧಾನಿಯಾಗಿದ್ದಂಥ ಖೊಮೇನಿ ಅವರು ಇರಾನ್ ದೇಶದಲ್ಲಿ ಅವರ ಪರ ಮತ್ತು ವಿರೋಧ ಎರಡೂ ಇತ್ತು. ಅಮೇರಿಕದಲ್ಲಿ ಟ್ರಂಪ್ ಪರ, ಟ್ರಂಪ್ ವಿರುದ್ಧ ಇದೆ, ಇವಾಗಲೂ ಇದೆ. ಇಸ್ರೇಲಲ್ಲಿ ನೇತನ್ಯಾಹು ಅವರ ಪರ ವಿರುದ್ಧ ಇದೆ, ಇವತ್ತು ಅಲ್ಲಿ ರ್ಯಾಲಿ ನಡೀತಾ ಇದೆ ನೇತನ್ಯಾಹು ಅವರ ವಿರುದ್ಧ. ಅಂತೆಯೇ ಮೋದಿಗೂ ಅದೇ ರೀತಿ ಮೋದಿಯವರಿಗೂ ಅಥವಾ ಯಾವುದೇ ಪ್ರಧಾನಮಂತ್ರಿ ಆದ್ರೂ. ಆದರೆ ಇರಾನ್ ನಮ್ಮ ಜೊತೆ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ನಡ್ಕೊಂಡಿರಲಿಲ್ಲ ಅನ್ನುವಂಥದ್ದು ಚಾರಿತ್ರಿಕ ಸತ್ಯ. ಕೊನೆಯ ಪಕ್ಷ ಸರ್, ಇವರಲ್ಲಿ ಹೋಗಿ ಬಂದಮೇಲೆ ಅಲ್ಲಿ ಆ ರೀತಿ ಬಾಂಬ್ ದಾಳಿ ಎಲ್ಲ ನಡೆದ್ರೆ ಭಾರತದ ಪ್ರಧಾನಮಂತ್ರಿ ಆದವ್ರು ಏನು ಹೇಳಬೇಕಿತ್ತು ಹೇಳಿ? ಯುದ್ಧ ಮಾಡಬೇಡ್ರಿ, ಯುದ್ಧದಿಂದ ಯಾವುದೇ ಸೃಷ್ಟಿ ಸಾಧ್ಯ ಇಲ್ಲ, ನಾಶ ಮಾತ್ರ, ವಿವೇಕವಂತರಾಗಿ ಬಾಳಿ ಅಂತ ಹೇಳಿ ಮಾತನ್ನು ಹೇಳ್ತಕ್ಕಂಥ ವಿಶ್ವಗುರು ಭಾರತ ಆಗಬೇಕಲ್ರಿ. ಅಲ್ಲ, ನರೇಂದ್ರ ಮೋದಿ ಯುದ್ಧ ಪ್ರೀತಿಯನ್ನು ಬಯಸಿದ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ. ಮತ್ತೆ ಇರಾನ್ನ ಜೊತೆಗೆ ಈ ರೂಪಾಯಿ ಮೌಲ್ಯದಲ್ಲಿಯೇ ಕಚ್ಚಾ ತೈಲವನ್ನು ಖರೀದಿಸುವಂತಹ ಒಪ್ಪಂದ ಇದೇ ನರೇಂದ್ರ ಮೋದಿ ಮಾಡ್ಕೊಂಡಿರೋದು. ಅದನ್ನೂ ಮರೆತು ಅಮೆರಿಕದ ಅಧ್ಯಕ್ಷನ ಜೊತೆಗೆ ಗುಲಾಮ್ಗಿರಿಯನ್ನು ಮಾಡಿಕೊಂಡು ಕೂತ್ರಲ್ಲ ಈ ಒಂದು ಯುದ್ಧದ. ಈಗ ನೋಡಿ ಸರ್, ಭಾರತಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಯಿತು. ಈ ಟೈಮ್ನಲ್ಲಿ ಇಲ್ಲಿವರೆಗೂ ಭಾರತ ಬೆಳೀತಕ್ಕಂಥ ಒಂದು ಅವಸ್ಥೆಯೊಳಗೆ, ಪ್ರಾರಂಭಿಕ ಅವಸ್ಥೆಯೊಳಗೆ ಸಹಿತ ನಮ್ಮ ದೇಶದ ಮೇಲೆ ಇನ್ನೊಬ್ಬ ಪ್ರಧಾನಿ ಈ ರೀತಿ ಮಾತನ್ನು ಆಡಿರಲಿಲ್ಲ. ಟ್ರಂಪ್ ಏನು ಹೇಳ್ತಾರೆ? ನನ್ನ ಮಾತನ್ನು ಕೇಳಬೇಕು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕೇಳದೇ ಇದ್ದರೆ ಅವ್ರನ್ನ ಇಳಿಸೋಕೆ ನನಗೆ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ಟ್ರಂಪ್ ಏನ್ರಿ ನೀವು ಹಿಂಗೆ ಮಾತಾಡೋಕೆ ನಿಮ್ಗೆ ಅಧಿಕಾರ ಇಲ್ಲ, ನೀವು ಮಾತಾಡೋಕೆ ಕೂಡ್ದು ಅಂತೇಳಿ ನಮ್ಮ ಪ್ರಧಾನಮಂತ್ರಿ ಹೇಳ್ತಾ ಇಲ್ವಲ್ರಿ, ವಿದೇಶಾಂಗ ಸಚಿವರು ಹೇಳ್ತಾ ಇಲ್ವಲ್ರಿ, ಗೃಹ ಸಚಿವರು ಹೇಳ್ತಾ ಇಲ್ವಲ್ರಿ, ಹೋಗ್ಲಿ ರೀ ಅವ್ರ ಪಾರ್ಟಿ ಅಧ್ಯಕ್ಷ ಹೇಳ್ತಾ ಇಲ್ವಲ್ಲ. ಈ ಮಟ್ಟದ ಶರಣಾಗತಿ ಇದೆಯಲ್ಲ, ಶರಣಾಗತಿ ಅದು ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶರಣಾಗತಿ ಅಲ್ಲ. ಅವರು ಈ ಮೂಲಕ ಭಾರತದ ಪ್ರಜ್ಞೆ ಮತ್ತು ಅಸ್ಮಿತೆಯನ್ನೇ ಶರಣಾಗತಿಯನ್ನು ಮಾಡ್ತಕ್ಕಂಥವ್ರು. ಯಾಕೆಂದರೆ ಅವರು ನಮ್ಮ ದೇಶದ ನೇತಾರರವರು. ನಾವು ನಮ್ಮ ಪ್ರಧಾನಮಂತ್ರಿ ಯಾರು ಅಂತಂದರೆ ನರೇಂದ್ರ ಮೋದಿ ಅವರು ಅಂತ ಹೇಳಬೇಕು. ಈ ರೀತಿಯಾದಂಥ ವ್ಯವಸ್ಥೆ ಒಳಗೆ ಈ ಯುದ್ಧ ಪ್ರೀತಿ ಅಂತ ಹೇಳಿದ್ರಲ್ಲ, ಇದು ಯಾರು ವಿನಾಶಕಾರಿ ಶಕ್ತಿ ಇರ್ತಾರೆ ಅವರಿಗೆ ಯುದ್ಧ ಪ್ರೀತಿ ಇರುತ್ತೆ. ವಿನಾಶಕಾರಿ ಶಕ್ತಿ ಯಾರಿರ್ತಾರೆ, ಯಾರು ನರಮೇಧವನ್ನು ಬಯಸ್ತಕ್ಕಂಥವ್ರು ಇರ್ತಾರೆ, ಇವರ ಹಿನ್ನೆಲೆ ಅದೇ ಅಲ್ವಾ ಅಂತ. ಅಲ್ಲ, ಇವ್ರ ಹಿನ್ನೆಲೆ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದಾರಲ್ಲ, ಇವ್ರ ಹಿನ್ನೆಲೆ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಾರೆ. ರಾಜಧರ್ಮವನ್ನು ಪಾಲಿಸಬೇಕು, ರಾಜಧರ್ಮವನ್ನು ಪಾಲಿಸದೇ ಇದ್ರೆ ಅಂತಹ ಮುಖ್ಯಮಂತ್ರಿನ ಕಿತ್ತಾಕ್ತೀನಿ ಅಂತೇಳಿ ಪಕ್ಕಕ್ಕೆ ಕೂರಿಸ್ಕೊಂಡೆ, ಇವ್ರನ್ನ ಪಕ್ಕಕ್ಕೆ ಕೂರಿಸ್ಕೊಂಡೆ ಹೇಳಿದ್ರಲ್ಲ ಸರ್. ಇವರು ಪೂರ್ವಸೂರಿಗಳೇ ಸರ್ಟಿಫಿಕೇಟ್ ಕೊಟ್ಟು ಹೋಗ್ಬಿಟ್ಟಾರೆ, ನಾವೇನು ಸರ್ಟಿಫಿಕೇಟ್ ಕೊಡ್ತಿರೋದಿಲ್ಲ. ಆದ್ದರಿಂದ ಯಾರು ಯುದ್ಧೋನ್ಮಾದಿ ಇರ್ತಾನೆ, ಯುದ್ಧ ಪ್ರೀತಿಯನ್ನಿರ್ತಾನೆ, ಅವನು ಸೃಷ್ಟಿಯ ವಿರೋಧಿಯಾಗಿರ್ತಾನೆ, ಈ ಪ್ರಕೃತಿಯ ವಿರೋಧಿಯಾಗಿರ್ತಾನೆ, ಜಗತ್ತಿನ ವಿರೋಧಿಯಾಗಿರ್ತಾನೆ, ದೇಶದ ವಿರೋಧಿಯಾಗಿರ್ತಾನೆ, ಧರ್ಮದ ವಿರೋಧಿಯಾಗಿರ್ತಾನೆ. ಸೊ ಆದ್ದರಿಂದ ಭಾರತದ ನೆಲ ಏನು? ವಸುದೈವ ಕುಟುಂಬಕಂ ಅಂತ ಹೇಳಿದ್ದೀವಿ. ಋಗ್ವೇದದಲ್ಲಿ ಏನು ಹೇಳಿದ್ವಿ? ವಿಶ್ವದ ಎಲ್ಲ ಶ್ರೇಷ್ಠ ಸಂಗತಿಗಳು ನಮ್ಮೆಡೆಗಡೆ ಹರಿದು ಬರಲಿ ಅಂತ ಹೇಳಿದ್ದೀವಿ. ಯುದ್ಧೋನ್ಮಾದ ಶ್ರೇಷ್ಠ ಸಂಗತಿನ? ಯಾವ ಮೌಲ್ಯವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಅವರು? ಭಾರತದ ಮೌಲ್ಯವನ್ನು ಪ್ರತಿಪಾದಿಸೋದ್ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅಲ್ರಿ, ಆ ಪಾಕಿಸ್ತಾನ ರೀ, ಅವರಿಗೆ ಒಂದು ಗೊತ್ತಿಲ್ಲ, ಗುರಿ ಇಲ್ಲ. ಅವರು ಇರಾನ್ ಮತ್ತು ಅಮೇರಿಕದ ಜೊತೆ ಮೈತ್ರಿ ಮಾಡಿಸ್ತೀವಿ ಅಂತ ಓಡಾಡ್ತಾರೆ. ಇವರು ಅಯ್ಯೋದೇವ್ರೆ ನಾವು ಹಂಗಲ್ಲ, ನಾವು ದಲ್ಲಾಳಿಗಳಾಗೋದು ಬೇಡ ಸಾರ್, ವಿಶ್ವ ಗುರುಗಳಾಗಬೇಕಲ್ಲ ನೀವು. ಇಲ್ಲಿ ಅದೇ ನಂದು 56 ಇಂಚು ನಾನು ವಿಶ್ವಗುರು ಅಂದರೆ ಸಾಕಾ? ವಿಶ್ವಗುರು ಅದಕ್ಕೆ ಅವರು ಕಾಣಬೇಕಲ್ಲ ನಮಗೆ ಹಾಗಾಗಿ ಏನು ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ, ಏನು ನರೇಂದ್ರ ಮೋದಿ ಯೂನಿವರ್ಸಲ್ ಜೋಕ್, ಸರೆಂಡರ್ ಮೋದಿ ಅಂತ ಹೇಳ್ತಿದ್ದಾರೆ. ಸರೆಂಡರೇ ಅಮೇರಿಕದ ಅಧ್ಯಕ್ಷ ಹೆಂಗೆ ಹೇಳ್ತಾನಲ್ರಿ, ಇದನ್ನು ಕೇಳ್ಕೊಂಡು ಇವ್ರು ಬರ್ತಾರಲ್ರಿ. ಅದು ಇರ್ಲಿರಿ ಶ್ರೀರಾಜ್, ಯಾರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇನ್ನೊಂದು ದೇಶದ ಚುನಾವಣೆಯಲ್ಲಿ ಮೂಗು ತೀರಿಸಿ ಒಬ್ಬ ವ್ಯಕ್ತಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ದನ್ನೇನಾದರೂ ನೋಡಿದ್ದೀರೇನ್ರಿ? ಆ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಟ್ರಂಪು ತಪ್ಪು, ನಮ್ಮ ಮೇಲೆ ಟ್ಯಾರಿಫನ್ನು ಹಾಕಿದ್ರು ಸಹಿತ ನೀವು ಟ್ಯಾರಿಫ್ ಹಾಕಿರೋದು ತಪ್ಪು ಅಂತ ಹೇಳಿ ಪ್ರತಿಪಾದಿಸದೇ ಇರತಕ್ಕಂಥ ಪರಿಸ್ಥಿತಿ ಒಳಗೆ ನಮ್ಮ ದೇಶ ಇದೆ. ಸೊ ಇಸ್ರೇಲಿಗೆ ಮೊನ್ನೆ ಹೋಗಿ ಬಂದ್ರಲ್ಲ ಭಾರತದ ಜನ, ಇವರೇನು ಫಾರಿನ್ ಟ್ರಿಪ್ ಹೋಗಿ ಬಂದಿದ್ದ, ರೆಸಾರ್ಟಿಗೆ ಹೋಗಿ ಬಂದಿದ್ದ, ಇವರು ಯಾಕೆ ಹೋಗಿ ಬಂದರು?
ಯಾವ ರೀತಿಯಾದಂಥ ಜಾಗತಿಕ ಒಪ್ಪಂದಗಳು ನಡೀತು ಏನು ಅಂತ ಭಾರತದ ಜನಕ್ಕೆ ಗೊತ್ತಾಗಿದೆಯಾ ಸರ್? ಮೋದಿಯವರು ಇಸ್ರೇಲಿಗೆ ಹೋದರು, ಅಲ್ಲಿ ನೇತನ್ಯಾಹನ್ ತಪ್ಪಿಕೊಂಡ್ರು, ಆಹಾಹ ಅಂತ ನಗಾಡಿದ್ರು, ವಾಪಸ್ ಬಂದರು. ಇಷ್ಟೇ ನಮ್ಮ ಜನಕ್ಕೆ ಗೊತ್ತಾಗಿರೋದು. ಅಟ್ಲೀಸ್ಟ್ ಲೋಕಸಭೆ ರಾಜ್ಯಸಭೆಗಳಲ್ಲಾದರೂ ಹೇಳಬೇಕಿತ್ತಲ್ಲ. ಸದನ ನಡೀತಿರೋ ಹೊತ್ತಲ್ವೇನ್ರಿ, ಹೇಳಬೇಕಲ್ಲ. ಏನು ಇಡೀ ದೇಶವನ್ನೇ ಕತ್ತಲಲ್ಲಿಟ್ಟ ಯುದ್ಧ ಆಗಿದೆ, ಯುದ್ಧದಲ್ಲಿ ಶಾಂತಿ ಬೋಧನೆಯನ್ನು ಮಾಡಬೇಕು, ಇಲ್ಲ ಯುದ್ಧವನ್ನು ತಹಬಂದಿಗೆ ತರಬೇಕು, ಒಂದು ರಾಜಸೂತ್ರದ ನೇತೃತ್ವವನ್ನು ವಹಿಸ್ತಕ್ಕಂಥ ಎಲ್ಲ ರೀತಿಯ ಅರ್ಹತೆ ಭಾರತಕ್ಕಿದೆ. ಜನಸಂಖ್ಯೆ ದೃಷ್ಟಿಯಿಂದ, ಭೌಗೋಳಿಕ ದೃಷ್ಟಿಯಿಂದ, ಜಾಗತಿಕ ಕೊಡುಗೆಯ ದೃಷ್ಟಿಯಿಂದ ಭಾರತಕ್ಕಿದೆ ಅಲ್ವಾ? ಇವರು ಅದು ಬಿಟ್ಟು ಕೊರೋನಾದ ರೀತಿಯಲ್ಲಿ ನೀವು ಎದುರಿಸಲಿಕ್ಕೆ ತಯಾರಾಗಬೇಕು. ಏನು ಎದುರಿಸೋದು? ಕೊರೋನಾದಲ್ಲಿ ರಾತ್ರಿ ಬೆಳಗ್ಗೆ ಹಾಕೋದು ಲಾಕ್ಡೌನ್ ಮಾಡಿದ್ರಲ್ಲ, ವಾಹನ ಸಂಚಾರದ ವ್ಯವಸ್ಥೆ ಇಲ್ಲದೆ ಹಲವಾರು ನಮ್ಮ ತಾಯಿಯಂದರು ಅಕ್ಕಂದರು ರಸ್ತೆ ಬದಿಯಲ್ಲಿ ಪ್ರಸವ ವೇದನೆಯಿಂದ ಬಳಲು ಹಾಗೆ ಮಾಡಿದ್ರಲ್ಲ, ಅದಾ ಸಿದ್ಧತೆ? ಗಂಟೆ ಬಡೀರಿ, ಡೋಲ್ ಬಡೀರಿ, ಅದಾ ಸಿದ್ಧತೆ? ಯಾವ ಸಿದ್ಧತೆ? ಅಲ್ಲ, ಇಂಥ ಸಂದರ್ಭದಲ್ಲಿ ಅದನ್ನು ಹೇಳಿ ಆದರೂ ಕೂಡ ಮೋದಿ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ. ಅಷ್ಟು ಬೌದ್ಧಿಕ ಮಟ್ಟದಲ್ಲಿ ಮೋದಿ ಕುಸಿದಿದ್ದಾರೆ ಅನ್ನೋದು ಅಲ್ಲ. ಬೌದ್ಧಿಕ ಮಟ್ಟದಲ್ಲಿ ಮೋದಿ ಕುಸಿದಿದ್ದಾರೆ ಅನ್ನೋದಕ್ಕೆ ಅವರು ಕುಸಿದೇ ಇದ್ದಿದ್ದು, ಅವ್ರು ಏರಿದ್ದು ಯಾವಾಗಲೂ ಇಲ್ಲ ಅಲ್ವೇನ್ರಿ ಶ್ರೀರಾಜ್ ಅವರೇ? ನೀವು ಕುಂದಾಪುರದಿಂದ ಬಂದಿದ್ದೀರಿ ಅಲ್ವೇ? ನೀವು ಇವತ್ತು ಈ ಚಾನಲಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಅಲ್ಲಿ ಒಂದು 100 ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ನಮ್ಮ ಸಹಪಾಠಿಯವರು, ನಮ್ಮ ಜೂನಿಯರ್ ಅವರು, ನಮ್ಮ ಸೀನಿಯರ್ ಅವರು, ನಾವು ಅಲ್ಲಿ ಯಾರೋ ಒಬ್ಬರು ಹೆಡ್ ಮೇಡಮ್ ಹೇಳ್ತಾ ಇರ್ತಾರೆ, ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಬರೆದು SLC ಎಕ್ಸಾಮ್ ಬರೆದಿದ್ರು ಇವರು ಅಂತೇಳಿ. ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ನರೇಂದ್ರ ಮೋದಿಯವರು. ಯಾವುದಾದ್ರೂ ಈ ದೇಶದ ಒಂದೇ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಶಾಲೆಯಲ್ಲಿ SLC ಎಕ್ಸಾಮ್ ಬರೆದಿದ್ದು ಅಂತ ಕೇಳಿದ್ದೀರಾ ನೀವು? ಯಾವುದಾದ್ರೂ ಒಂದು ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿಯ ಹಳೆ ವಿದ್ಯಾರ್ಥಿ ಅಂತ ಹೇಳಿದ್ದನ್ನು ಕೇಳಿದ್ದೀರಾ ನೀವು? ಅಲ್ರಿ, ಇಲ್ಲಿ ಯಾರೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬಿಟ್ರೆ ಅವ್ರು ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ ಅಂತ ಕರೆಸಿ ಅವ್ರನ್ನ ಗೌರವ ಕೊಡ್ತಾರೆ. ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಇವರನ್ನು. ಹಾಗಾಗಿ ಇವರನ್ನು ಬೌದ್ಧಿಕ ಮಟ್ಟದಲ್ಲಿ ಕುಸಿತಿದ್ದಲ್ಲ, ಕುಸದೇ ಇದ್ದದ್ದು, ಕುಸಿತದಲ್ಲೇ ಇದ್ದಿತ್ತು. ಹಾಗಾಗಿ ಇದನ್ನು ಗಟ್ಟಿಯಾಗಿ ಹೇಳಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಮತ್ತು ನಾನು ಹೇಳ್ತಿರೋದಲ್ಲ, ಇವರ ವ್ಯವಸ್ಥೆ ಅವ್ಯವಸ್ಥೆಗಳನ್ನು ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅವ್ರದ್ದೇ ಪಕ್ಷದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಮಾಧ್ಯಮಗಳೆಲ್ಲ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಮೊದಲು ಆಧಾರ ನಿರಾಧಾರ ಅಂದಾಗ ಕೊಟ್ಟಿರ್ತಕ್ಕಂಥ ಪ್ರಚಾರವನ್ನು ಈಗ ಅವರು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳ್ತಿರೋ ವಿಚಾರಗಳಿಗೆ ಪ್ರಚಾರ ಕೊಡ್ತಾ ಇಲ್ಲ ಅಷ್ಟೇ ಅಲ್ವೇ? ರೂಪಾಯಿ ಮೌಲ್ಯ ಜಾಗತಿಕ ಮಟ್ಟದಲ್ಲಿ ಇವತ್ತು ಕುಸಿತಕ್ಕೆ ಕಂಡಿದೆ. ಡಾಲರ್ 94 ಅಂಡ್ ಆಡ್ 95 ಮುಟ್ಟುತ್ತೆ ನಾಳೆ ಬೆಳಗಾಗೋದ್ರೊಳಗೆ. ಯಾವ್ದು ಸಾಧನೆ? ಅರ್ಥನೀತಿ ಇಲ್ಲ, ವಿದೇಶಾಂಗ ನೀತಿ ಇಲ್ಲ. ಭಾರತದ ಬೆಸ್ಟ್ ಫ್ರೆಂಡ್ ಯಾರು ಅಲ್ರಿ? ಇರಾನಿನ ಹಡಗು ಸಮರ ಕಲೆಯ ಅಭ್ಯಾಸಕ್ಕಾಗಿ ಭಾರತಕ್ಕೆ ಅತಿಥಿಯಾಗಿ ಬಂದರೆ ಆ ಹಡಗಿನ ಮೇಲೆ ಅಮೆರಿಕದವರು ಇಸ್ರೇಲ್ನವರು ದಾಳಿ ಮಾಡಿದ್ರೆ ನೀವು ದಾಳಿ ಮಾಡಿ ತಪ್ಪು ಅಂತ ಹೇಳಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಭಾರತಕ್ಕಿಲ್ಲ. ನಮ್ಮ ದೇಶದ 5% ದೊಡ್ಡ ಇರತಕ್ಕಂಥ ಶ್ರೀಲಂಕಾ ದೇಶ ಅವ್ರನ್ನ ಪಕ್ಕದ ಶ್ರೀಲಂಕಾ ದೇಶ ಅವ್ರನ್ನ ರಕ್ಷಣೆ ಮಾಡುತ್ತೆ ಅಂತಂದರೆ ನೀವು ಎಲ್ಲಿ ನಿಂತಿದ್ದೀರಿ? ನಮಗೂ ಅವ್ರಿಗೆ ಸಂಬಂಧ ಇಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ಮೋದಿ. ನಾನು ಹೇಳೋದು ಈ ಯುದ್ಧದ ವಿಚಾರದಲ್ಲಿ ಯುದ್ಧ 2 ದೇಶಗಳು ನಡೀತಾ ಇರ್ಬೋದು ಅಥವಾ 3 ದೇಶಗಳ ನಡುವೆ ನಡೀತಿರೋದು. ಅದರ ಪರಿಣಾಮಗಳು ಬೆಂಗಳೂರಿಗೆ ತಲುಪ್ತಾ ಇದೆ, ನಮ್ಮೂರಿನ ಹಳ್ಳಿಗಳಿಗೆ ತಲುಪ್ತಾ ಇದೆ, ಅಲ್ಲಿ ಸಮಸ್ಯೆ ಉಂಟಾಗ್ತಿದೆ. ಸೊ ಭಾರತವನ್ನು ವಿಶ್ವಗುರು ಅಂತ ಕರೆಸ್ಕೊಂಡು, ಭಾರತವನ್ನು ವಿಶ್ವಗುರು ಅಂದಿದ್ರೆ ಇವ್ರು ಬೇಜಾರಾಗ್ತಿರ್ಲಿಲ್ಲ. ಅವರು ವಿಶ್ವಗುರು ನಾನೇ ಅಂತ ಹೇಳಿದ್ದು, ಸ್ವಯಂ ಘೋಷಿತ ವಿಶ್ವಗುರು. ಅವರ ವಿಶ್ವಗುರು ಪಾತ್ರ ಏನು? ಅಲ್ಲ, ಈ ಅಮೇರಿಕ ಮತ್ತು ಇಸ್ರೇಲ್ ಅನ್ನೋದಕ್ಕಿಂತ ಅಮೇರಿಕಕ್ಕೆ ಗುಲಾಮಗಿರಿಯಾಗಿ ನಡೆದುಕೊಳ್ತಾ ಇರೋದು ಮೋದಿ ಯಾವ ಕಾರಣಕ್ಕೆ, ಯಾವ ಉದ್ದೇಶಕ್ಕೆ? ಎಫ್ಸ್ಟೈನ್ ನಾನಂತೂ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಟ್ರಂಪ್ ಹೇಳಿದ ಹಾಗೆ ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಅಮೆರಿಕದ ಎಲ್ಲ ಮಾಧ್ಯಮಗಳನ್ನು ನಾನು ಆನ್ಲೈನಲ್ಲಿ ಸುಮ್ಮನೆ ಸ್ಟಡಿ ಮಾಡ್ತಾ ಇರ್ತೀನಿ. ಅಲ್ಲೆಲ್ಲ ಇದೇ ಚರ್ಚೆ ಇದೆ. ಎಫ್ಸ್ಟೈನ್ ಫೈಲ್ ಹೊರಗೆ ಬಂದು ಈ ಶಿಶುಕಾಮಿಗಳು, ಇವರೆಲ್ಲ ಮಕ್ಕಳ ಪೀಡಕರಿದ್ದಾರಲ್ಲ, ಪೀಡಕರ ಸುದ್ದಿಗಳು ಬಯಲಿಗೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಟ್ರಂಪ್ ಈ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ ಅಂತ ಅಮೆರಿಕದ ಮಾಧ್ಯಮಗಳು, ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇದ್ದಾರೆ. ನಾವು ಭಾರತಕ್ಕೆ ಇನ್ನೇನು ಹೇಳಬೇಕು? ಇಲ್ಲಿ ಯಾರು ಎಪ್ಸ್ಟೈನ್ ಫೈಲ್ ಒಳಗೆ ಸಿಕ್ಕಿ ಬಿದ್ದಿದ್ದಾರೋ, ಏನಾಗಿದೆಯೋ ಯಾರಿಗೆ ಗೊತ್ತಿದೆ. ಇವ್ರದ್ದು ಫೈಲ್ಗಳನ್ನು ಬಿಚ್ಚಿಡ್ತಾ ಇದ್ದಾರಲ್ಲ ಅವರದೇ ಪಕ್ಷದವರು, ಅವರಿಗೆ ನಿಷ್ಠ ಆಗಿದ್ದವರೆಲ್ಲರೂ ಕೂಡ. ಅದೇ ನಾನು ಹೇಳಿದ್ದು, ಇವತ್ತು ಅವ್ರು ಏನು ಹೇಳಿದ್ದಾರೆ ನನಗೆ ಭಯಾನಕ ಅನಿಸ್ತಾ ಇದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದ್ದನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದ್ದಾರೆ. ಅಲ್ಲಿ ಇರ್ತಕ್ಕಂಥ BJP ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳಾ ಸಂಸದರು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು. ಅವ್ರಿಗೆ ಅವಮಾನ ಆಗ್ತಾ ಇದೆ. ಕಂಗನ ಇದನ್ನ ಮಾತಾಡಬೇಕು. ಯಾರು? ಕಂಗನ ರಾಣಾವತ್. ಅಯ್ಯೋ ದೇವ್ರೆ,
ಅವ್ರು ಬಿಡಿ, ಅವ್ರು ಈಗ ಬಿ ಜೆ ಪಿಯವ್ರ ಪಾಲಿಗೆ ಆಕೆನೇ ಭಾರತ್ ಮಾತೆ ಆಗಿಬಿಟ್ಟಿದ್ದಾರೆ. ಅವ್ರನ್ನೇ ಭಾರತ್ ಮಾತೆ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಮ್ಮ ಭಾರತದ ಜನ ಎಲ್ಲ ಬೇರೆ ಭಾರತ್ ಮಾತೆ ಅಂತ ತಿಳ್ಕೊಂಡಿದ್ರೆ ಬಿ ಜೆ ಪಿಯವರು ಕಂಗನಾ ರಾಣಾವತ್ತನ್ನೇ ಭಾರತ್ ಮಾತೆ ಅಂತ ತಿಳ್ಕೊಂಡಿದ್ದಾರೆ. RSSನವರು ಉತ್ತರಿಸ್ಬೇಕು ಇದಕ್ಕೆ. ಅಯ್ಯೋ, ಕಂಗನಾ ರಾಣಾವತ್ತು ಆಕೆ ಹಾಕ್ತಕ್ಕಂಥ ವೇಷಭೂಷಣಗಳು ಇವರಿಗೆ ಸಹ್ಯವಾಗುತ್ತೆ ಅಲ್ವೇನ್ರಿ? ಭಾರತ ಸಂಸದರಾಗಿ ಗೌರವತ್ವ ಕೆಲಸ ಮಾಡ್ತಕ್ಕಂಥ ನಮ್ಮ ಪಕ್ಷ ಅಲ್ಲದೆ ಇರ್ಬೋದು, ತೃಣಮೂಲ ಕಾಂಗ್ರೆಸ್ಸಿನ ಮೊಯಿತ್ರ ಇವರಿಗೆ ದೇಶದ್ರೋಹಿಯಾಗಿ ಕಾಣ್ತಾರೆ. ಎಷ್ಟೋ ಜನ ವಿದ್ಯಾವಂತ ವಿಚಾರವಂತ ಸಂಸದರುಗಳ ವಿಚಾರಗಳನ್ನು ಸಂಸತ್ನಲ್ಲಿ ಪ್ರಸ್ತಾಪ ಮಾಡದಿದ್ದಾಗ ಮಾಡ್ತಾರೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬರು ಸ್ಪೀಕರ್ ಒಂದು ಪಕ್ಷದ ನಿಷ್ಠನಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗ್ತಿದೆ, ರುಜುವಾತಾಗ್ತಾ ಇದೆ. ಸೊ ಅಟ್ಲೀಸ್ಟು ಮೊನ್ನೆ ಸದನ ನಡೀತಾ ಇತ್ತಲ್ಲ, ಒಂದು ಆಡಳಿತ ಪಕ್ಷ ಸದನದಲ್ಲಿ ಭಾರತದ ಜಾಗತಿಕ ನಿಲುವನ್ನು ಯುದ್ಧ ನಿಲ್ಲಿಸಿ ತತ್ಕ್ಷಣದಿಂದಲೇ ಅಂತ ಹೇಳಿ ಲೋಕಸಭೆಯಲ್ಲಿ ಒಂದು ನಿರ್ಣಯ ಮಾಡೋದು ಅಲ್ಲ. ಅದನ್ನು ಹೇಳೋ ಬಿಟ್ಟು ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೆ ಕೇಳಿದ್ರೆ, ಸದ್ಯದ ಮಟ್ಟಿಗೆ ಈ ಯುದ್ಧ ಮುಂದುವರಿಯೋ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಕೋವಿಡ್ ಸಂದರ್ಭದಲ್ಲಿ ಎದುರಿಸಿದ ರೀತಿಯಲ್ಲಿ ಈ ಸಂದರ್ಭವನ್ನು ಕೂಡ ಎದುರಿಸೋದಕ್ಕೆ ತಯಾರಾಗಬೇಕು ಅನ್ನೋದಾಗಿ ಹೇಳ್ತಾರೆ. ಅನ್ನೋದಾದರೆ ಇವರ ಒಂದು ಬೌದ್ಧಿಕ ಮಟ್ಟ ಎಷ್ಟರ ಮಟ್ಟಿಗೆ ಕೆಳಗಿಳಿದಿದೆ, ಇಲ್ಲ ಅನ್ನೋದು ಕೆಳಗೆ ಇತ್ತು ಅನ್ನೋದನ್ನು ನೀವು ಹೇಳಿದ್ರಿ. ಬಟ್ ಒಬ್ಬ ಪ್ರಧಾನಮಂತ್ರಿಯಾಗಿ ಹೇಳಬೇಕಾಗಿರುವಂತಹ ಅಥವಾ ಅಟ್ಲೀಸ್ಟ್ ಒಂದು ಧೈರ್ಯ ತುಂಬಿಸುವಂತಹ ನಮ್ಮಲ್ಲೆಲ್ಲ ವ್ಯವಸ್ಥೆಗಳಿದೆ, ಪರ್ಯಾಯ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ, ಇಂಧನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೋ ಅಥವಾ ಆರ್ಥಿಕ ಬಿಕ್ಕಟ್ಟು ಎದುರಾಗದೇ ಇರುವ ರೀತಿಯಲ್ಲಿ ಬೇರೆ ರೀತಿಯ ರಫ್ತು ಆಮದು ಚಟುವಟಿಕೆಗಳನ್ನು ನಾವು ಮಾಡ್ಕೊಳ್ತಾ ಇದ್ವಿ ಬೇರೆ ದೇಶಗಳಿಗೆ, ಇದೆಲ್ಲವನ್ನ ಹೇಳುವುದನ್ನು ಬಿಟ್ಟು ಕೋವಿಡನ್ನು ಎದುರಿಸಿದ ಹಾಗೆ ನಾವು ಎದುರಿಸಬೇಕು ಅಂತ ಹೇಳಿದ್ರೆ ಏನರ್ಥ ಮೋದಿದು ಅಂತ? ಅಲ್ಲ, ಮೋದಿಯವರ ಅರ್ಥ ಇರಲಿಲ್ಲ, ಅನರ್ಥಕಾರಿ ಮಾತುಗಳಷ್ಟೇ. ಅವ್ರದ್ದು ಅರ್ಥ ಏನು ಅಂತಂದರೆ, ಈಗ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಒಳ್ಳೇದಾಯ್ತು, ನೀವು ಸೌದೆ ಒಲೆಯನ್ನು ಉಪಯೋಗಿಸಿ. ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ನೀವು ಅದರಿಂದ ಮತ್ತೊಮ್ಮೆ ಗೋಬರ್ ಗ್ಯಾಸನ್ನು ತನ್ನಿ. ಗೋಬರ್ ಗ್ಯಾಸ್ ಮಾಡೋದು ಒಳ್ಳೇದೇನೆ, ದನಗಳೇ ಇಲ್ವೇ ನಮ್ಮ ಹಟ್ಟಿಲಿ? ಸೊ ನಗರಗಳಲ್ಲಿ ಎಲ್ಲಿ ದನ ಕಟ್ಟೋದು, ಎಲ್ಲಿ ಗೊಬ್ಬರ ತರೋದು ಅಲ್ವಾ? ಅವ್ರ ಹತ್ರ ಏನೋ ಒಂದು ತಂತ್ರಜ್ಞಾನ ಇದೆ, ಪೇಟೆಂಟ್ ಹೋಲ್ಡ್ರು ಮೋದಿಯವರು. ಅದೇನೆಂದರೆ ಗಟಾರಿಂದ ಗ್ಯಾಸನ್ನು ಉತ್ಪತ್ತಿ ಮಾಡೋದು. ಆ ಪೇಟೆಂಟನ್ನು ಅವ್ರು ಬಿಟ್ಕೊಟ್ಬಿಟ್ರೆ ದೇಶದ ಜನಕ್ಕೆ ಅನುಕೂಲ ಆಗ್ಬೋದು. ಗಟಾರ ಇಲ್ದಿದ್ದ ಊರಲ್ಲಿ ಏನು ಮಾಡೋದು? ಇದ್ರ ಮೋದಿಯವರೇ ಉತ್ತರ ಕೊಡಬೇಕು. ಈ ಸನ್ನದ್ಧರಾಗಿ ಅಂತಂದರೆ ಏನು? ನೀವು ಇದನ್ನೇ ಕೋವಿಡ್ ಸಂದರ್ಭದಲ್ಲಿ ಅವ್ರು ಏನು ಸನ್ನದ್ಧರಾಗ ಕೇಳೋದು ನಮಗೆ? ಯಾವತ್ತೂ ಒಂದು ದಿವಸ ಎಲ್ಲ ಸೇರಿ ಸಾಯಂಕಾಲ 6 ಗಂಟೆಗೆ ಗಂಟೆ ಬಡಿರಿ ಅಂತ ಅಂದರು, ದೀಪ ಹಚ್ಚಿ ತಟ್ಟೆ ಬಡಿರಿ, ದೀಪ ಹಚ್ಚಿ ಅಂತಂದರು ಅಲ್ವೇ? ಲಾಕ್ಡೌನ್ ಘೋಷಣೆ ಮಾಡಿದ್ರು. ಆ ಲಾಕ್ಡೌನ್ ಆ ಸಂದರ್ಭದ ಅನಿವಾರ್ಯತೆ ಇರ್ಬೋದು, ಆದರೆ ಅದನ್ನು ಬಿಟ್ಟು PM ಕೇರ್ಸ್ ಅಂತ ಆ ಸಂದರ್ಭದಲ್ಲಿ ಪ್ರಾರಂಭ ಆಯಿತು. ಕೋಟ್ಯಾಂತರ ರೂಪಾಯಿ ಮಿಲಿಯನ್ ಗಟ್ಟಲೆ ಹಣ ಬಂತು. ಅದು ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಗುಳಿಸಿದ್ರು. ಅದು ಎಲ್ಲಿ ವಿನಿಯೋಗ ಆಯಿತು, ಯಾಕೆ ವಿನಿಯೋಗ ಆಯಿತು ಲೆಕ್ಕ ಕೇಳಂಗಿಲ್ಲ. 20 ಲಕ್ಷ ಕೋಟಿ ಸಮಥಿಂಗ್ ಏನೋ ಸೊನ್ನೆಗೆ ಲೆಕ್ಕನೇ ಇಲ್ಲ. ಹೌದ್ರಿ, ಭಾರತ ದೇಶದಲ್ಲಿ ಶ್ರೀಮಂತರಾದವರು ಭಾರತದಿಂದ ಅಂಬಾನಿ, ಅದಾನಿ ಅಂಡು ಕೆಲವಷ್ಟು ಬಾರಿ ದೊಡ್ಡ ಗುತ್ತಿಗೆದಾರರು ಮತ್ತು ಭಾರತೀಯ ಜನತಾ ಪಕ್ಷ ಅಲ್ವೇನ್ರಿ? ಈ ಒಂದು ಯುದ್ಧವನ್ನು ಉತ್ತೇಜಿಸ್ತಾ ಇರೋದು, ಇಂಡೈರೆಕ್ಟ್ಲಿ ಉತ್ತೇಜಿಸ್ತಾ ಇರೋದು ಯಾಕೆ ಹೇಳಿದ್ರೆ, ನರೇಂದ್ರ ಮೋದಿ ಅಥವಾ ನಮ್ಮ ದೇಶದ ಪ್ರಧಾನಿ ನಮ್ಮ ಭಾರತದ ನಿಲುವನ್ನು ಸ್ಪಷ್ಟಪಡಿಸದೇ ಇರುವುದಕ್ಕೆ ನಾನೀಗ ಹೇಳ್ತಾ ಇರೋದು. ಈ ಯುದ್ಧವನ್ನು ಉತ್ತೇಜಿಸ್ತಾ ಇದ್ದಾರೆ ಇಂಡೈರೆಕ್ಟ್ಲಿ ಆಗಲಿ. ಸೊ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು ಏನು ಕೇಳಿದ್ರೆ, ಅಮೇರಿಕಾದಂತಹ ದೇಶಗಳಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅದಾನಿಯವರನ್ನ ಉಳಿಸ್ಕೊಳ್ಳೋದಕ್ಕೆ ಮೋದಿ ಪ್ರಯತ್ನ ಮಾಡ್ತಾ ಇದ್ದಾರಾ? ಅಲ್ಲ, ನನಗೆ ಗೊತ್ತಿಲ್ಲ. ಅವರ ಎಲ್ಲ ವಿದೇಶಿ ಪ್ರವಾಸದಲ್ಲಿ ಇಂಟೆಲೆಕ್ಚುಗಳು ಭಾಗವಹಿಸಿದ್ದನ್ನು ನಾನು ನೋಡಲಿಲ್ಲ. ಈ ದೇಶದ ಅತ್ಯುತ್ತಮ ಮಾಧ್ಯಮ ಪಂಡಿತರುಗಳು ಹೊಗಳ ಭಟ್ರನ್ನು ಬಿಟ್ಟು ಮಾಧ್ಯಮ ಪಂಡಿತರು ಇಂಟರ್ವ್ಯೂಗೆ ಹೋಗಿದ್ದನ್ನು ನಾನು ನೋಡಲಿಲ್ಲ. ಅವರು ಸದಾ ಕೊಂಡೊಯ್ತಿದ್ದು ಉದ್ಯಮಿಗಳನ್ನು ಅಲ್ವೇನ್ರಿ? ಅವರೊಂಥರ ಉದ್ಯಮಿಗಳ ರಕ್ಷಣೆಯ CEO ಆಗಿ ಕೆಲಸ ಮಾಡ್ತಿದ್ದ ಹಾಗೆ ಕಾಣ್ತಾ ಇದೆ. ಭಾರತದ ಕಾಮನ್ ಮ್ಯಾನ್ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ ಅವರು. ಭಾರತದ ಕಾಮನ್ ಮ್ಯಾನ್ ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ. ಹಾಗಾಗಿ ಯುದ್ಧದ ನೆರೇಷನ್ಗಳಿದಾವಲ್ಲ, ಇವರಿಗೆ ಖುಷಿ ಕೊಡ್ತಾ ಇದೆ. ಭಾರತದ ಹಿತಾಸಕ್ತಿಗಿಂತ ಅದಾನಿ ಅಂತಹ ಭಾರತದ ಹಿತಾಸಕ್ತಿಗಿಂತ ದೊಡ್ಡ ದೊಡ್ಡ ಉದ್ಯಮಿಗಳ ಹಿತಾಸಕ್ತಿ ಮತ್ತು ಅಮೆರಿಕಕ್ಕೆ ಇವರು ತೋರಿಸಿರುವ ಶರಣಾಗತಿ. ಆ ಶರಣಾಗತಿಗೆ ಏನೇನು ಕಾರಣಗಳೋ ಭವಿಷ್ಯದ ದಿನಗಳಲ್ಲಿ ಬರ್ತದೆ, ಭಾರತೀಯ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಅದಿರ್ಬೋದೇ ಹೊರತು ಬೇರೆ ಏನಿದೆ? ಜಾಗತಿಕ ಇಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅವರು ನಡೀತಕ್ಕಂಥ ಚುನಾವಣೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು. ದೇಶದ ಕತೆ ಈಗೇನೂ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಇವತ್ತು ಸುತ್ತಾಡ್ತಿದ್ದೀನಿ, ಬೆಂಗಳೂರಿನಲ್ಲಿ ಎಷ್ಟೋ ಹೋಟೆಲ್ಗಳು ಬಂದ್ ಆಗಿವೆ.
ಎಷ್ಟೋ ಹೋಟೆಲ್ಗಳಲ್ಲಿ ಕಾಫಿ ಟೀ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಗ್ಯಾಸ್ ಸಮಸ್ಯೆ ಇದೆ ಅಂತೇಳಿ 5 ಐಟಮ್ ತಿಂಡಿ ಇರ್ತಕ್ಕಂಥ ಹೋಟ್ಲಲ್ಲಿ 2 ಐಟಮ್ ಮಾಡ್ತಾ ಇದ್ದಾರೆ. ಇದು ಸಮಸ್ಯೆ ಅಲ್ವಾ? ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಅದನ್ನು ಎಲ್ಲರೂ ಭಜಿಸ್ತಾ ಇದ್ದಾರೆ ಅಷ್ಟೇ. ಸೊ ಇನ್ನು ಮುಂದುವರೆದು ಕೇಳೋದಾದರೆ, ಈ ಬ್ರಿಕ್ಸ್ ಒಕ್ಕೂಟದಲ್ಲಿ ಭಾರತ ಇದೆ, ರಷ್ಯಾ ಕೂಡ ಇದೆ. ಈ ಹಿಂದೆ ಭಾರತ ರಷ್ಯಾದಲ್ಲಿ ರಿಯಾಯಿತಿ ದರದಲ್ಲಿ ಕಚ್ಚಾ ತೈಲಗಳನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಅಮೆರಿಕ ಹೇಳಿದೆ ಅನ್ನುವ ಕಾರಣಕ್ಕೆ ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ಳುವುದನ್ನು ಕೂಡ ನಿಲ್ಲಿಸ್ಬಿಟ್ಟು ಈಗ ರಷ್ಯಾ ನಾನು ನಿಮ್ಗೆ ಕೊಡಲ್ಲ ರಿಯಾಯಿತಿ ದರದಲ್ಲಿ ಅನ್ನುವ ಪರಿಸ್ಥಿತಿ ಬಂದೊದಗಿದೆ ಅಂತ. ಒಂದು ಹಂತಕ್ಕೆ ಬ್ರಿಕ್ಸ್ನ ಎಲ್ಲ ದೇಶಗಳ ವಿಶ್ವಾಸವನ್ನು ಕಳೆದುಕೊಂಡಿದೆ ಭಾರತ. ಆಮೇಲೆ ಈಗ ಯುದ್ಧ ನಿಲ್ಲಿಸಿ ಇರಾನ್ನ ಅಧ್ಯಕ್ಷರ ಜೊತೆಗೆ ಮಾತನಾಡಿದಾರಂತೆ, ಅಥವಾ ರಷ್ಯಾ ಜೊತೆಗೆ ನಮ್ಮ ಸ್ನೇಹ ಏನೂ ಹಾಳಾಗಿಲ್ಲ ಅನ್ನೋದನ್ನು ಹೇಳೋದಕ್ಕೆ ಯಾವ ಮುಖ ಇದೆ ನರೇಂದ್ರ ಮೋದಿ ಅವರಿಗೆ ಅಥವಾ NDA ಸರ್ಕಾರಕ್ಕೆ ಅಂತ? ಒಂದು ವಿದೇಶಾಂಗ ನೀತಿಯನ್ನು ಇವರೇನು ರೂಪಿಸಬೇಕಾಗಿದ್ದಿರಲಿಲ್ಲ. ಭಾರತದಲ್ಲಿದ್ದಂತಹ ವಿದೇಶಾಂಗ ನೀತಿ ಇತ್ತಲ್ಲ, ಅದನ್ನು ಎಫೆಕ್ಟಿವ್ ಆಗಿ ಕಂಟಿನ್ಯೂಯೇಷನ್ ಮಾಡಿದ್ರೂ ಭಾರತ ಇವತ್ತು ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಭಾರತದ ವಿದೇಶಾಂಗ ನೀತಿಯೇ ಫೇಲ್ಯೂರ್ ಆಗಿದೆ. ಭಾರತಕ್ಕೆ ಯಾರು ಸರ್ ನಮ್ಮ ಫ್ರೆಂಡು? ಶ್ರೀಲಂಕಾ ನಮ್ಮ ಜೊತೆ ನಿಷ್ಠಾವಂತರಿಂದ ಇಲ್ಲ, ಬಾಂಗ್ಲಾ ನಮ್ಮ ಜೊತೆಗಿಲ್ಲ, ನೇಪಾಳ ನಮಗಿಂತ ಹೆಚ್ಚು ನಿಷ್ಠರಾಗಿ ಚೈನಾದ ಜೊತೆ ಇದೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ಸೊ ಭಾರತದ ಮೊದಲ ತಪ್ಪಾಗಿದೆ ಯುಕ್ರೇನ್ ಮತ್ತು ರಷ್ಯಾದ ಯುದ್ಧ ಆಗೋ ಸಂದರ್ಭದಲ್ಲಿ ಯುದ್ಧ ನಿಂತ ಮೇಲೆ ಮೋದಿಯವರೇ ನಿಲ್ಲಿಸಿದ್ದು ಅಂತ ಅನ್ಸಿದ್ರು. ಈಗಲೂ ನಾನು ಹೇಳ್ತೀನಿ, ಯುದ್ಧ ಆದಷ್ಟು ಬೇಗ ನಿಲ್ಲಬೇಕು ಅಂತ ನಾನು ಬಯಸ್ತೀನಿ. ಯುದ್ಧ ನಿಂತರೆ ಮತ್ತೆ ನೋಡಿ ಇವರು ಕಂಟೆಂಟ್ ರೈಟರ್ಸ್ಗಳು ಸ್ಟಾರ್ಟ್ ಆಗಿಬಿಡ್ತಾರೆ. ವಿಶ್ವಗುರು ಅವರು ಅದು ಯಾವಾಗ ಫೋನ್ ಮಾಡಿದ್ರು ಏನೋ ಗೊತ್ತಿಲ್ಲ, ರಾತ್ರೋರಾತ್ರಿ ಫೋನ್ ಮಾಡಿ ಇರಾನಿನ ಅಧ್ಯಕ್ಷಗೆ ಬುದ್ಧಿವಾದ ಹೇಳಿದ್ದಾದರೂ ಏನು, ಟ್ರಂಪ್ಗೆ ಕೊಟ್ಟಿರುವ ಸೂಚನೆ ಆದರೂ ಏನು, ನೇತನ್ಯಾಹುವರಿಗೆ ಮೋದಿಯವರು ರಾತ್ರೋರಾತ್ರಿ ಕಳಿಸಿದ SMS ಏನು, ವಾಟ್ಸಪ್ ಸಂದೇಶ ಏನು, ಮಡಿಲ ಮಾಧ್ಯಮಗಳ ಟೈಟಲ್ಗಳು, ಅವರ ಸಾಕಿಟ್ಟುಕೊಂಡ ಮಾಧ್ಯಮಗಳ ಟೈಟಲ್ಗಳು ಪ್ರಾರಂಭ ಆಗಿಬಿಡ್ತವೆ. ಅದನ್ನು ನಂಬ್ತಕ್ಕಂಥ ಜನ ನಾವಿದ್ದೀವಿ. ಆದರೆ ಪ್ರಶ್ನೆಯೇ ಇವತ್ತು ಭಾರತದ ಜನಕ್ಕೆ ಉತ್ತರದಾಯಿಯಾಗಿರಬೇಕು. ಭಾರತ ಎಂದಿಗೂ ಸಹಿತ ಯುದ್ಧೋನ್ಮಾದಿ ದೇಶ ಅಲ್ಲ. ಭಾರತ ಎಂದೂ ಸಹಿತ ಜಾಗತಿಕವಾಗಿ ಶಾಂತಿಯನ್ನು ಬಯಸ್ತಕ್ಕಂಥ ದೇಶ. ಭಾರತದ ಪಥ ಅದು ಗಾಂಧಿಯ ಪಥ. ಭಾರತದ ಪಥ ಯಾವತ್ತಿದ್ರೂ ಸಹಿತ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಆಶಯದ ಅಡಿಗಡೆ ನಾವು ಬಾಳಬೇಕಾದಂಥ ರೀತಿ ಇರೋದ್ರಿಂದ ಅವೆಲ್ಲದಕ್ಕೂ ವ್ಯತಿರಿಕ್ತವಾಗಿ ಇವರು ವರ್ತಿಸ್ತಾ ಇದ್ದಾರೆ, ಯುದ್ಧೋನ್ಮಾದಿಗಳಾಗಿ ಕಾಣ್ತಾ ಇದ್ದಾರೆ. ಸೊ ಯುದ್ಧೋನ್ಮಾದಿಗಳೆಲ್ಲ ಇಡೀ ವಿಶ್ವದಲ್ಲಿ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಹಿಟ್ಲರ್ ಯುದ್ಧೋನ್ಮಾದಿಯಾಗಿ ಏನು ಮಾಡಿದ್ರು, ಮುಸೋಲಿನಿ ಯುದ್ಧೋನ್ಮಾದಿಯಾಗಿ ಏನು ಮಾಡಿದ್ರು, ಇದು ನಮಗೆಲ್ಲರ ಎದುರುಗಡೆ ಇದೆ. ಇದು ಇನ್ನೇನವರ ಬದಲಾದ ಸ್ವರೂಪ ನರೇಂದ್ರ ಮೋದಿ ಅಂತ ಹೇಳ್ಬೋದೇನೋ. ಅಲ್ಲ, ಬದಲಾದ ಸ್ವರೂಪ ಅನ್ನೋದಕ್ಕಿಂತ ಅಂತಹ ಆದರ್ಶಗಳೇ ಆಡಳಿತದ ಆದರ್ಶ ಕರಡು ಅಂತ ನಂಬಿರುವ ಒಂದು ವ್ಯಕ್ತಿತ್ವ ಅಂತ ನನಗಾದ್ರೂ ಅನ್ಸುತ್ತೆ. ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು, ಈಗ ಶ್ರೀಲಂಕಾದಲ್ಲಿ ಈ ಹಿಂದೆ ಜನದಂಗೆ ಇದ್ದ ಹಾಗೆ, ಬಾಂಗ್ಲಾದೇಶದಲ್ಲಿ ಜನದಂಗೆ ಇದ್ದ ಹಾಗೆ, ಭಾರತದಲ್ಲಿ ಇಂತಹ ಪರಿಸ್ಥಿತಿ, ಹಣದುಬ್ಬರ, ಬೆಲೆ ಏರಿಕೆ, ಹಾರ್ಮಜ್ ಜಲಸಂಧಿಯಿಂದ ಬರಬೇಕಾಗಿರುವಂತಹ ತೈಲಗಳು ಭಾರತದ ಬಂದು ತಲುಪದೇ ಇದ್ದರೆ ಎಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ನಾನು ನನ್ನ ಸ್ನೇಹಿತರೊಬ್ಬರ ಜೊತೆಗೆ ಮಾತನಾಡ್ತಾ ಇದ್ದೆ. ಹೌ ಡಸ್ ಇಟ್ ಎಫೆಕ್ಟ್ ಟು ದ ಇಂಡಿಯನ್ ಪೀಪಲ್ ಅಂತ. ಎಷ್ಟರ ಮಟ್ಟಿಗೆ ಜನ ಸಿಟ್ಟಾಗಬಹುದು, ಎಷ್ಟರ ಮಟ್ಟಿಗೆ ಜನ ದಂಗೆ ಹೇಳ್ಬೋದು. ಆ ದಂಗೆ ಹೇಳುವಂತಹ ಒಂದು ದಿನಗಳು ಸನ್ನಿಹಿತ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಇಲ್ಲ, ನನಗನ್ಸುತ್ತೆ ಮೋಸ್ಟ್ಲಿ ಇಷ್ಟರಲ್ಲೇ ಬೈ ವಿತಿನ್ ಮಂತ್ ಮೋಸ್ಟ್ಲಿ ನಮ್ಮ ರೂಪಾಯಿ ಡಾಲರ್ ಎದುರುಗಡೆ $100 ಕಂಪ್ಯಾರಿಸನಿಗೆ ಹೋಗಿ ನಿಲ್ಬೋದು. ನಿಂತಾಗ ನಾವು ವಿನೂತನವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಏನಂದರೆ ಮೋದಿ ಅವರು ಇದ್ದರೆ ಎಲ್ಲವೂ ಸಾಧ್ಯ, 100ಕ್ಕೆ ತಗೊಂಡೋಗಿ ಮುಟ್ಟಿಸಿದ್ದಾರೆ. ಆದ್ದರಿಂದ ಲಡ್ಡು ವಿತರಣೆ ಅಲ್ವೇ, ಅದನ್ನೇ ಮಾಡಿಬಿಡೋಣ. ಪ್ರಶ್ನೆ ಮಾಡಿದರೆ ಅಪರಾಧ, ಇವ್ರನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹ, ಇವ್ರ ಪ್ರಶ್ನೆ ಮಾಡಿದರೆ ದೈವದ್ರೋಹ, ಇವ್ರನ್ನ ಪ್ರಶ್ನೆ ಮಾಡಿಬಿಟ್ರೆ ಭಗವಂತನ ಪ್ರಶ್ನೆ ಮಾಡ್ದಂಗೆ ಅನ್ನೋ ರೀತಿಯ ಎಲ್ಲ ಚರ್ಚೆಗಳು ಆಗ್ತಿರೋ ಹೊತ್ತಿನಲ್ಲಿ ನಾವು ಇವರು $100 ಆದ್ಬಿಟ್ರೆ ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಅಂತ ನಿಮಗೆ ಎಲ್ರಿಗೂ ಸಹಿತ ಸಿಹಿ ವಿತರಣೆ ಮಾಡಿ ಒಂದು ವಿನೂತನವಾದಂಥ ರೀತಿಯ ಪ್ರತಿಭಟನೆ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ. ನನಗೆ ಅನಿಸುತ್ತೆ ಭಾರತದ ಸಂವಿಧಾನ ತುಂಬ ಗಟ್ಟಿಯಾಗಿರೋದ್ರಿಂದ, ಭಾರತದ ಪ್ರಜಾಪ್ರಭುತ್ವದ ನೆಲೆಗಳು ತುಂಬ ಗಟ್ಟಿಯಾಗಿರೋದ್ರಿಂದ ಶ್ರೀಲಂಕಾ, ಪಾಕಿಸ್ತಾನ ಅಥವಾ ನೇಪಾಳದಲ್ಲಿ ನಡೆದಂತೆ ನಡೆಯದೆ, ನಾನು ಅದು ನಡಿಬಾರದು ಅಂತ ಬಯಸೋನು, ನಾನು ನಡೆಯದೆ ಪ್ರಜಾಪ್ರಭುತ್ವ ಮಾದರಿಯಲ್ಲಿಯೇ
ಇಲ್ಲಿ ಭಾರತದ ಜನ ಉತ್ತರ ಕೊಡ್ತಾರೆ. ಭಾರಿ ದಿವಸ ಏನಿಲ್ಲ ಮುಂದಿನ ಲೋಕಸಭೆ ಚುನಾವಣೆಗೆ. ನನಗನ್ಸುತ್ತೆ ಅಷ್ಟರಲ್ಲೇ ನರೇಂದ್ರ ಮೋದಿಯವರು ಮೇ ಸ್ಟೆಪ್ ಡೌನ್, ಪ್ರಧಾನಮಂತ್ರಿ ಸ್ಥಾನದಿಂದ ಅವರು ಕೆಳಗಿಳಿಯಬಹುದು. ಕೆಳಗಿಳಿದು ಮತ್ತೊಂದು ಸಂತನ ಪೋಸನ್ನು ಕೊಡ್ಬೋದು ಅವರು. ಆ ರೀತಿ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಈಸ್ ಫೇಲ್ಡ್ ಇನ್ ಆಲ್ ಕಾರ್ನರ್ ಆಫ್ ಅಡ್ಮಿನಿಸ್ಟ್ರೇಷನ್. ಅದು ಆದ್ದರಿಂದ ಅವರು ಖಂಡಿತವಾಗಿ ರಿಸೈನ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಕೊನೆಯದಾಗಿ, ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕ ವಿಷಯದಲ್ಲಿ ಭಾರತ ಸೋಲ್ತಾ ಇರೋದಕ್ಕೆ ಈ ಥರದ್ದೆಲ್ಲ ಬಿಕ್ಕಟ್ಟುಗಳು ಎದುರಾಗ್ತಿರುವುದರಲ್ಲಿ ಅನುಮಾನ ಇಲ್ಲ, ಅದು ಸ್ಪಷ್ಟ. ಆಂತರಿಕ ಬಿಕ್ಕಟ್ಟುಗಳು ಕೂಡ ರಾಜಕೀಯ ವಿಷಯ ಇರಲಿ ಅಥವಾ ಆಡಳಿತದಲ್ಲಿ ಆಂತರಿಕ ಬಿಕ್ಕಟ್ಟು ಎದುರಿಸ್ತಾ ಇದೆ NDA ಸರ್ಕಾರ ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ಎರಡೂ ಕಾರಣಗಳು, ಈ ಎಲ್ಲ ಬಿಕ್ಕಟ್ಟುಗಳು ನಮ್ಮ ದೇಶದ ಜನರಿಗೆ ಮುಟ್ಟಿದೆ, ಅದು ಹೌದಲ್ವಾ? ಅದು ಸ್ಪಷ್ಟ ಅಲ್ವಾ? ಅಂದರೆ ಆ ಸಮಸ್ಯೆಗಳ ತಾಪ ಮುಟ್ತಾ ಇದೆ. ಆ ತಾಪದ ಪ್ರಮಾಣ ಬೇರೆಯವರಿಗೆ ಬೇರೆ ತರಹದಲ್ಲಿ ಮುಟ್ತಾ ಇದೆ. ನನಗನ್ಸುತ್ತೆ ಈ ಯುದ್ಧದ ಭಾರಿ ದೊಡ್ಡ ಸಮಸ್ಯೆಗಳಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ಕಂಪನಿಗಳನ್ನು ಕಟ್ಟಿದವರು ಅಂಥೇಳಿ ಆಧುನಿಕ ಶ್ರೀಮಂತರುಗಳು, ಬಿಲಿಯನ್ ಪತಿಗಳು ಬಂದಿದ್ದಾರಲ್ಲ, ಅವರ ಸಾಮ್ರಾಜ್ಯ ಮೊದಲು ಕುಸಿಯುತ್ತೆ. ಕಾರ್ಪೊರೇಟ್ ಜಾಗತಿಕ ಮಟ್ಟದ ಈ ಕಾರಣಕ್ಕಾಗಿ ಅವರು ಕುಸಿತಾರೆ. ಆಮೇಲೆ ನೀವು ಸಿರಿಸಾಮಾನ್ಯರ ಸಹಿತ ಈ ಸಮಸ್ಯೆಗಳನ್ನು ಉಣ್ತೇವೆ. ಆಗ ಪ್ರತಿಯೊಬ್ಬನಿಗೆ ತನ್ನ ಮತದಾನದ ಮೌಲ್ಯ, ಮತವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು ಉಳಿಸುವವರಿಗೆ ಹೊರತು ಧರ್ಮದ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಪಂಥ ಜಾತಿ ಮತಗಳ ಆಧಾರದಲ್ಲಿ ಯಾರು ಒಡೆದಾಳುವ ತಂತ್ರವನ್ನು ಮಾಡಿದ್ದಾರೆ ಅವರನ್ನು ಧಿಕ್ಕರಿಸಬೇಕು ಅನ್ನುವಂತಹ ಒಂದು ಪಥ ನಮ್ಮ ದೇಶದಲ್ಲಿ ನಿರ್ಮಾಣ ಆಗುತ್ತೆ. ಅಂಥದ್ದೊಂದು ಜನ್ರೇಷನ್ ಸಹಿತ ಈ ದೇಶದಲ್ಲಿ ಭಾರಿ ಗಟ್ಟಿಯಾಗಿ ತನ್ನ ಧ್ವನಿಯನ್ನು ಮೊಳಗಿಸುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚರ್ಚೆಯಲ್ಲಿ ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ eDina.com. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.